ಚಂದ್ರಶೇಖರ್ ಈ ಮಟ್ಟಕ್ಕೆ ಸಮರ್ಥವಾಗಿ ನಿಂತಿದೆ ಅಂತ ಹೇಳಿದ್ರೆ ಅಸಹ್ಯ ಆಗುತ್ತೆ. ಇವರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಅಂತ ಯಾಕೆ ಭಯ ಆಗುತ್ತೆ ಅಂತ ಹೇಳಿದ್ರೆ, ನೋಡಿ ರಕ್ಷತ್, ದೆಹಲಿಯ ಹಗರಣ ಆಯ್ತಲ್ಲ, ಲಿಕ್ಕರ್ ಹಗರಣ ಇಡೀ ದೇಶ ಸಂಚಲನ ಮೂಡಿಸ್ತು. ಅದ್ರದ್ದು ವ್ಯಾಲ್ಯೂ ಎಷ್ಟು ಗೊತ್ತಾ? ಕೇವಲ 2631 ಕೋಟಿ. ಇಲ್ಲಿನ ಹಗರಣ ಎಷ್ಟು ಗೊತ್ತಾ? ಸುಮಾರು 6000 ಕೋಟಿ. 6000 ಕೋಟಿ ಒಬ್ಬ ಮಿನಿಸ್ಟರ್ ಮಾತ್ರ ತಿನ್ನಕ್ಕೆ ಸಾಧ್ಯನಾ? ಇಲ್ಲ. ಇದು ಮಿನಿಸ್ಟರ್ ಅಲ್ಲ, ಇಡೀ ಗೌರ್ಮೆಂಟ್ ಇಂದಿರುತ್ತೆ. ಬರೀ ಗೌರ್ಮೆಂಟ್ ಅಲ್ಲ, ಈವನ್ ಹೈಕಮಾಂಡ್ಗೆ ಹಣ ಹೋಗಿರುತ್ತೆ. ಅಸ್ಸಾಂಗೆ ಹಣ ಹೋಗಿದೆ ಅಂತೇಳಿ ದಾಖಲೆಗಳ ಸಮೇತ ಆಗಲೇ ಇದು ಮಾಡ್ತಾ ಇದ್ದಾರೆ. ಸೊ ಈ ಹೈಕಮಾಂಡ್ ಸಾಕೋದಕ್ಕೆ ಇಲ್ಲಿಗ ತಿಮ್ಮಾಪುರ ಅಂತ ಮೇಕೆ ಯಾರು ಉಳಿಸ್ತಾ ಇದಾರಲ್ಲ, ಈ ಮೇಕೆ ಇಲ್ಲೇನೆ 6000 ಕೋಟಿ ಒಬ್ಬ ಮಿನಿಸ್ಟರ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಆಗ್ಲಿಂದ ನಟರಾಜ್ ಗೌಡ ಹೇಳ್ತಾ ಇದ್ರು ಮಿನಿಸ್ಟರ್ ಗೊತ್ತಿಲ್ಲ ಅಂತೇಳಿ. ನಿಂಗಪ್ಪ ಅಂತಕ್ಕಂಥ ಒಬ್ಬ ಅಧಿಕಾರಿ ಹೆಚ್ಚಿಗೆ ನನಗೆ ಟ್ರಾನ್ಸ್ಫರ್ಗೆ ವಿಪರೀತ ದುಡ್ಡು ಕೇಳ್ತಿದ್ದಾರೆ ಅಂತ ಹೇಳಿ ಲೋಕಾಯುಕ್ತಕ್ಕೋಗಿ ಸ್ವಇಚ್ಛಾ ಹೇಳಿಕೆ ಕೊಟ್ಟಿದ್ದಾರೆ. ಅದಾದ್ಮೇಲೆ ಮಡಿವಾಳದ ಹೋಟೆಲಲ್ಲಿ ಸಚಿವರನ್ನ ಭೇಟಿ ಮಾಡಿ ಪ್ರಸ್ತಾಪ ಮಾಡಿದ್ದಾರೆ. ಅವತ್ತು ಕಂಪ್ಲೇಂಟ್ ಮಾಡಿದ್ದಾರೆ, ಕೊಟ್ಬಿಟ್ಟು ಮುಗಿಸ್ಕೋ ಹೋಗು ಅಂತ ಹೇಳಿರೋದು. ಯಾರು ಹೇಳಿರೋದು? ಸಚಿವರು. ಯಾರಿಗೆ? ಸರ್ಕಾರಿ ಅಧಿಕಾರಿಗೆ. ಇನ್ನೆಷ್ಟು ಇದು ಬೇಕ್ರಿ ಇವ್ರಿಗೆ? ಇದಾದ್ಮೇಲೆ ಅವರು ಯಾರು ಜಂಟಿ ಆಯುಕ್ತ ನಾಗರಾಜಪ್ಪ ಯಾರು ರಮೇಶ್ ಅನ್ನೋರಿಗೆ 18 ಲಕ್ಷ ರೂಪಾಯಿ ಕೇಳಿದ್ರಲ್ಲ, 18 ಲಕ್ಷ ರೂಪಾಯಿದು ಅವ್ರು ಬಂದ್ಬಿಟ್ಟು ವಿತ್ ಆಡಿಯೋ ಕೊಟ್ಬಿಟ್ಟು ಕಂಪ್ಲೇಂಟ್ ಮಾಡಿದ್ರಲ್ಲ. ಇಲ್ಲಿವರೆಗೂ ಡಿಪಾರ್ಟ್ಮೆಂಟಲ್ ತನಿಖೆ ಆಗಿಲ್ಲ ರೀ. ಸಾಕ್ಷಿ ಕೊಟ್ಟೋಗಿದ್ದಾರೆ, ಡಿಪಾರ್ಟ್ಮೆಂಟಲ್ ತನಿಖೆ ಆಗಿಲ್ಲ. ಇವ್ರು ಹೇಳ್ತಾರಲ್ಲ FSL ಕಳಿಸ್ಬಿಟ್ಟಿವಿ ತನಿಖೆ ಆಗ್ಬೇಕಂತೇಳಿ. ತನಿಖೆ ಶುರುವಾದ್ರೆ ತಾನೆ FSL ಕೊಡೋದು. ಈ ಮಟ್ಟಕ್ಕೆ ಇವತ್ತು ತಿಮ್ಮಾಪುರ ಅವ್ರನ್ನ ಕಾಪಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದರೊಳಗಡೆ ಹೈಕಮಾಂಡ್ ಇನ್ವಾಲ್ವ್ಮೆಂಟು, ಸಿದ್ದರಾಮಯ್ಯ ಮತ್ತೆ ಅವರ ಮಗನ ನೇರವಾದ ಇನ್ವಾಲ್ವ್ಮೆಂಟು ಹಾಗೂ ತಿಮ್ಮಾಪುರ ಅವತ್ತು ಮಗನ ನೇರವಾದ ಇನ್ವಾಲ್ವ್ಮೆಂಟ್ ಇರೋದಕ್ಕೆ ಸರ್ಕಾರದಲ್ಲಿ ಟಿಪ್ ಆಫ್ ದ ಐಸ್ಬರ್ಗ್ ಅಷ್ಟೇ ಕಾಣಿಸ್ತಾ ಇದೆ. ಇಲ್ಲಿ ನಮಗೊಂದು ಆಡಿಯೋ, ಒಂದೆರಡು ದೂರು ಇಷ್ಟೇ. ಇದ್ರೊಳಗೆ ಬೇರೆ ಏನೋ ಆಗ್ತಾ ಇದೆ. ಎನ್ ಚಂದ್ರಶೇಖರ್ ಅವರು ಅದನ್ನೇ ಹೇಳ್ತು, ಎಲ್ಲಿಗೂ ಹೋಗ್ತಾ ಇದೆ ದುಡ್ಡು ಅಂತ. ಇದಕ್ಕೆ ಇನ್ನೊಂದು ಮುಖ ಇದೆ. ಮತ್ತೆ 2 ನಿಮಿಷ ಕಾಲಾವಕಾಶ ಕೊಡಬೇಕು ದಯಮಾಡಿ. ನೋಡಿ, ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಸರಿಸುಮಾರು 30 ಲಕ್ಷದಿಂದ 1 ಕೋಟಿವರೆಗೂ, ಅದು ಕಾಂಗ್ರೆಸ್ ಕಾರ್ಯಕರ್ತರು ಅಂತಕ್ಕಂಥದ್ದನ್ನು ಅವ್ರು ಯಾರು ಲಕ್ಷ್ಮೀನಾರಾಯಣ ಅವರು ಹೇಳ್ತಿದ್ರು. ಹಾಗಾದರೆ ನಾನೊಂದು ಮಾತು ಕೇಳ್ತಾ ಇದ್ದೀನಿ, ನಿಮ್ಮನ್ನಿಷ್ಟು ಬಹಿರಂಗವಾಗಿ ಈ ರೀತಿ ಕೇಳ್ತಾ ಇದ್ರೆ ನೀವು ಕೊಡ್ತಾ ಇರ್ತಕ್ಕಂಥವ್ರು ಕೂಡ ನೀವು ಇಷ್ಟೊಂದು ಹಣ ಎಲ್ಲಿಂದ ತಂದು ಕೊಡ್ತಾ ಇದ್ದೀರಾ? ನಂಬರ್ 1. ನಂಬರ್ 2, ಸರಿಸುಮಾರು 4 ಬಾರಿ ಯಾವ ಒಂದು ಕಾಂಗ್ರೆಸ್ ಸರ್ಕಾರ ಬಡವರ ಬಗ್ಗೆ ಇದ್ದೀವಿ ನಾವು, ನೊಂದಂಥವ್ರ ಬಗ್ಗೆ ಇದ್ದೀವಿ ಅಂತಕ್ಕಂಥವ್ರು ಹೇಳ್ತಾ ಇದ್ದಾರೆ. 4 ಬಾರಿ ಬೆಲೆಯನ್ನು ಜಾಸ್ತಿ ಮಾಡಿದ್ದಾರೆ. ಸರಿಸುಮಾರು ಇವತ್ತು 200 ರೂಪಾಯಿ ಒಂದು ಬಿಯರ್ ರೇಟ್ ಆಗಿದೆ. ಬಡವರ ರಕ್ತ ಯಾವ ರೀತಿ ಹೀರ್ತಾ ಇದ್ದೀರಾ ಅಂತಕ್ಕಂಥ ಇನ್ನೊಂದು. ಸರಿಸುಮಾರು ಒಂದು ತಿಂಗಳಿಗೆ 250ರಿಂದ 300 ಕೋಟಿ ರೂಪಾಯಿ ಬಾರ್ ಮಾಲೀಕರುಗಳಿಂದ ನೀವು ಮಧ್ಯವರ್ತಿಗಳಿಗೆ ಹಿಂಸೆ ಇಟ್ಟು ಮಧ್ಯವರ್ತಿಗಳ ಮುಖಾಂತರ ಈ ಹಣವನ್ನು ನೀವು ನನ್ನ ಸ್ನೇಹಿತರು ಇದ್ದಾರೆ, ಬಂದು ದಿನ ಬೆಳಗಾದ್ರೆ ಕೂತ್ಕೋತಾರೆ, 15,000, 30,000, 40,000 ಕೊಡಬೇಕು ಅಂತಕ್ಕಂಥದ್ದನ್ನ. ಯಾವುದೇ ಕಾರಣಕ್ಕೂ ಈ ಇಲಾಖೆಯಲ್ಲಿ ಹಗರಣ ನಡೆದಿರ್ತಕ್ಕಂಥದ್ದು ಸತ್ಯ. ಯಾಕೆ ಅಂತಂದ್ರೆ ಇವತ್ತು ಡಿಮ್ಯಾಂಡ್ ಇರ್ತಕ್ಕಂಥ ಇಲಾಖೆ ಇದೊಂದೇನೆ. ನೋಡಿ, ನೀವು ಬಡವರ ಬಗ್ಗೆ ಇವರು ಯಾವುದೇ ಕಾರಣಕ್ಕೂ ಕಾಳಜಿ, ಮತ್ತೆ ಇನ್ನೊಂದು ಯಾವೊಂದು ಉಚಿತಗಳಿಗೆ ಇದರಿಂದ ಹಣ ಹೋಗ್ತಾ ಇದೆ ಅಂತಕ್ಕಂಥದ್ದು ಕೂಡ. ಯಾಕೆಂದ್ರೆ ಇವತ್ತು ಸೋರ್ಸಸ್ ಇಲ್ಲೂ ಇದೆ. ಈ ಸೋರ್ಸಸ್ನ ಉಚಿತಗಳಿಗೆ ಈ ಮೂಲ ವಿಷಯ ಇರ್ತಕ್ಕಂಥದ್ದೇ ಉಚಿತಗಳಿಂದ ಇದಕ್ಕೆ ಎಲ್ಲ ಇಲಾಖೆಗಳಿಗೂ ಟಾರ್ಗೆಟ್ ಇಟ್ಟಿದ್ದಾರೆ. ಇಷ್ಟು ಹಣ ಕೊಡಬೇಕು ಅಂತಕ್ಕಂಥದ್ದು. ಮಾನ್ಯ ಬಿಜೆಪಿ ವಕ್ತಾರ ಹೇಳಂಗೆ ಕೂಡ ಈ ಹಣ ಮಹಾರಾಷ್ಟ್ರ, ತಮಿಳುನಾಡು, ಕೇರಳ ಚುನಾವಣೆ 40,000 ಕೋಟಿ ಆದಾಯ ಲೀಗಲಿ ಬರುವುದು. ಹೌದು, ಇಲ್ಲಿಗಲ್ ದೊಡ್ಡ ಮಟ್ಟದಲ್ಲಿ ಇದೆ ಅಂತ ಖಂಡಿತ. ನಿಮಗೆ ಅವ್ರು ಹೇಳಿದಂಗೆ 6,000 ಕೋಟಿ ಅಂತಂದ್ರೆ ಪ್ರತಿಯೊಬ್ಬರಿಗೂ ಟಾರ್ಗೆಟ್ ಕೊಟ್ಟಿದ್ದಾರೆ. ಇದರಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಅವ್ರನ್ನ ಟಾರ್ಗೆಟ್ ಮಾಡೋದಕ್ಕಿಂತನೂ ಯಾವ ಒಂದು ಇಲಾಖೆ ಸಚಿವರು ಹೇಳಿದಾರೋ ಅವರ ಆಧಾರದ ಮೇಲೆ ಇವರೆಲ್ಲ ಈ ಹಣನ. ಲಕ್ಷ್ಮೀನಾರಾಯಣ ಅವರನ್ನು ಮಾತನಾಡ್ಸೋಣ. ಲಕ್ಷ್ಮೀನಾರಾಯಣ ಅವರು, ಈಗ ತಮ್ಮ ಕೇಸು ಬಯಲಾಯಿತು. ತಮ್ಮ ಕೇಸು ಈಗ ಇಡೀ ರಾಜ್ಯದಲ್ಲಿ ಚರ್ಚೆಗೆ ಕಾರಣ ಆಗಿದೆ. ಲಕ್ಷ್ಮೀನಾರಾಯಣ ಅವರೇ, ಹೇಳಿ ಸರ್. ತಮಗೂ ಇದೇ ಉದ್ಯಮ ಮಾಡುವಂತ ಸ್ನೇಹಿತರಿದ್ದಾರೆ, ಉದ್ಯಮ ನಡೆಸ್ತಾ ಇದ್ದಾರೆ. ಏನ್ ಹೇಳ್ತಾರೆ ಅವರು ಅಬಕಾರಿ ಇಲಾಖೆ ಬಗ್ಗೆ? ಏನ್ ಸರ್, ಮೇಲ್ಗಡೆ ಇರೋರು ಜವಾಬ್ದಾರಿತ ಮಂತ್ರಿಗಳು ಅವರು ಇಡ್ತಾ ಇಲ್ಲ ಅಂದ್ರೆ ಇವ್ರು ಇನ್ನೇನ್ ಮಾಡ್ತಾರೆ? ಅವ್ರಿಗೆ ಪೋಸ್ಟಿಂಗ್ ಕೊಡುವಾಗ ಅವ್ರಿಗೆಲ್ಲ ಪಾರದರ್ಶಕವಾಗಿ ಸ್ವಲ್ಪ ಆನೆಸ್ಟ್ ಆಫೀಸರ್ ಕೊಟ್ಟಿದ್ರೆ ಅವರು ಮಾಡ್ಕೊಂಡು ಹೋಗ್ತಾರೆ. ಅವ್ರಿಗೂ ಪೋಸ್ಟಿಂಗ್ ಮಾಡೋವಾಗ್ಲೇ ಅವ್ರನ್ನ ಇದು ಮಾಡಿದ್ರೆ ಅವ್ರು ಇನ್ನೇನ್ ಮಾಡ್ತಾರೆ? ಇಲ್ಲ ಅವರು ಮಾಡಬೇಕು. ಅವರು ಲಕ್ಷ್ಮೀನಾರಾಯಣ ಅವರೇ, ಈಗ ತಾವು ದೂರು ಕೊಟ್ರಿ, ಅವ್ರು ಟ್ರ್ಯಾಪ್ ಆದ್ರು, ಅದ್ರ ವಿಷಯವೆಲ್ಲ ನೋಡ್ತಾ ಇದೀವಿ. ಅವ್ರು ಜೈಲಿಗೆ ಹೋದ್ರು, ಜೈಲಿಂದ ಬೇಲ್ ಪಡ್ಕೊಂಡು ಆಚೆ ಬಂದ್ರು. ಇಷ್ಟಕ್ಕೆ ಸೀಮಿತನ ಸರ್ಕಾರ? ಇಷ್ಟಕ್ಕೆ ಸೀಮಿತ ಕೂರ್ಬೇಕು ಅಂತ ಹೇಳ್ತೀರಾ? ಸಮಗ್ರವಾಗಿ ತನಿಖೆ ಆಗ್ಬೇಕಲ್ಲ ಇದರಲ್ಲಿ. ಖಂಡಿತ. ಈಗ ನಾನು ಒಬ್ಬನೇ ಅಲ್ಲ ಸರ್. ಈಗ ಯಾರಾದ್ರೂ ಇಷ್ಟು ಜನ ನೀವು ಅಷ್ಟು ಬಾರ್ಗಳು ಇವು ಇದಾವಲ್ಲ ಇಷ್ಟು ನಮ್ಮ ಇಡೀ ಸ್ಟೇಟ್ ಅಲ್ಲಿ, ಯಾರಿಗಾದ್ರೂ ಒಂದು ಲಂಚ ತಗೊಳ್ದೆ ಅವ್ರ ಲೈಸೆನ್ಸ್ ಕೊಟ್ಟಿದ್ದಲ್ಲ, ಇಲ್ಲ ಅವ್ರಿಗೆ ಶಿಫ್ಟಿಂಗ್ ಮಾಡ್ಕೊಟ್ಟಿದ್ದಾರೆ, ಟ್ರಾನ್ಸ್ಫರ್ ಮಾಡಿದ್ದಾರೆ, ಇಲ್ಲ ಮಂತ್ಲಿ ಇಲ್ಲ ಅಂತ ಹೇಳಿ ಯಾರಾದ್ರೂ ಒಬ್ಬರನ್ನ ಹೇಳಕ್ ಹೇಳಿ, ಯಾರು ಫ್ರೀ ಕೊಟ್ಟಿದ್ದಾರೆ ಅಂತ ಕೇಳಕ್ ಹೇಳಿ.
ಈಗ ನಂದಲ್ಲ, ನಾನು ಹೊಸದಾಗಿ ಬಂದಿದ್ದೀನಿ ಫೀಲ್ಡ್ಗೆ. ಈಗ ನಂದು ಹೊಸ ಲೈಸೆನ್ಸ್ ಬಿಡಿ, ನಾನೇನೋ ಮಗನಿಗೆ ಒಂದು ಉದ್ಯೋಗ ಸೃಷ್ಟಿ ಇದಾಗುತ್ತೆ ಅಂತ ಹೇಳಿ ಮಗನಿಗೆ ಒಂದು ಜವಾಬ್ದಾರಿ ಕೊಡೋದಕ್ಕೆ ಬಂದಿದ್ದೀನಿ. ಅದ್ರಲ್ಲಿ ಅಟ್ಲೀಸ್ಟ್ ಒಂದು 200 ಫ್ಯಾಮಿಲಿ ಕೆಲಸ ಬರ್ತೈತೆ. ಅದಕ್ಕೆ ಸರ್ಕಾರಕ್ಕೆ ಟ್ಯಾಕ್ಸ್ ಬರುತ್ತೆ, 200 ಫ್ಯಾಮಿಲಿ ನಡೆಯುತ್ತೆ. ವೆಂಡರ್ಸು, ಇವರು ಬೈಯರ್ಸು, ಅವ್ರದ್ದು ಎಲ್ಲ ಸ್ವಲ್ಪ ಮಾರ್ಕೆಟ್ ಇಂಪ್ರೂವ್ ಆಗುತ್ತೆ. ಇದಕ್ಕೆ ಅದು ನೋಡಿ ಈಗಲೇ ಕತ್ತಿಸ್ಕೊಂಡು ನೋಡಿದ್ರೆ ಇವರು ಕೋಟಿ ಅಂತ ಎಲ್ಲಿಂದ ನಾವು ಬರೋದು ಹೇಳಿ? ಈಗ ನಾವು ಏನು ಒಂದು ಲ್ಯಾಂಡ್ ಮಾರ್ಕ್ ಮಾಡೋಣ ಅಂತೇಳಿ ನಾವು ಒಂದು ಸಮಾಜಕ್ಕೆ ಒಂದು ಕೊಡುಗೆ ಕೊಡೋಣ ಅಂತ ಬಂದ್ರೆ, ಇಲ್ಲೇನೇ ನೀವು ಕತ್ತಿಸಿದ್ರೆ ಬೇರೆ ವಿದೇಶದಿಂದ ಬಂದವರು, ಅಲ್ಲಿಂದ ಬಂದವರು, ಟಾಟಾ ಬಿರ್ಲಾಗೆಲ್ಲ ನೀವು ಫ್ರೀ ಆಫ್ ಕಾಸ್ಟ್ ಲ್ಯಾಂಡ್ ಕೊಡ್ತೀರಾ, ಅವ್ರನ್ನೆಲ್ಲ ರೆಡ್ ಕಾರ್ಪೆಟ್ ಹಾಕಿ ಇದು ಮಾಡ್ತೀರಾ. ಇಲ್ಲಿರೋರ್ನ ಲೋಕಲ್ ಈಗ ಲಕ್ಷ್ಮೀನಾರಾಯಣ ಅವರೇ, ತಾವು CL7 ಮತ್ತು ಮೈಕ್ರೋ ಬ್ರೀವರಿಗೆ ಅವಕಾಶವನ್ನ ಕೇಳಿರೋದು ಅಥವಾ ಲೈಸೆನ್ಸ್ ಕೇಳಿರೋದು, ಕರೆಕ್ಟ್ ತಾನೆ? ಹೌದು. ಲೀಗಲ್ ಚಾರ್ಜ್ ಎಷ್ಟು ಇದಕ್ಕೆ ಇರೋದು? ಸರ್ ಲೀಗಲ್ 14,66,250 ರೂಪಾಯಿ ನಾನು ಇದಕ್ಕೆ CL7 ಕಟ್ಟಿದ್ದೀನಿ ಆಲ್ರೆಡಿ. ಜನವರಿ 6ನೇ ತಾರೀಕಿಗೆ ನನ್ನ ಡಾಕ್ಯುಮೆಂಟ್ ಎಲ್ಲ ಇಲ್ಲ ಅಂದ್ರೆ ದುಡ್ಡು ಹೆಂಗ್ ಕಟ್ಸ್ಕೊಳ್ತಾರೆ ಇವರು? ಈಗೆಲ್ಲ ಹೊಸ ಖಾತೆ ತೆಗೆದು ಅಲ್ಲೇನು ಟ್ಯಾಂಪರಿಂಗ್ ಮಾಡಿ ಇದು ಮಾಡಿ ನನ್ನ ಡಾಕ್ಯುಮೆಂಟ್ ಸರಿ ಇಲ್ಲ ಅಂತ ಹೇಳ್ತಾರ. ಅದೇನ್ ಕೊಡ್ತಾರ ಕೊಡ್ಲಿ. ಈಗ ನಮ್ಮ ವೀಕ್ಷಕರಿಗೆ ಅರ್ಥ ಆಗ್ಲಿ ಲಕ್ಷ್ಮೀನಾರಾಯಣ ಅವರೇ, 14.5 ಲಕ್ಷ ರೂಪಾಯಿ ಲೀಗಲ್ ಚಾರ್ಜ್. 80 ಲಕ್ಷ ಲಂಚ. ಅದಕ್ಕೆ ಅದರ ಮೇಲೆ 80 ಲಕ್ಷ ಕೊಡಿ ಅಂತ. 80 ಲಕ್ಷ ಲಂಚ ಸರ್. ಇದು ಸರ್ಕಾರಕ್ಕೆ ಕೊಡೋದು 14 ಅಲ್ಲ, ನಾವು 25 ಕೊಟ್ಟರು ಕಟ್ಟಕ್ ಕಟ್ಟಿದೀವಿ. 14 ಲಕ್ಷ ಮುಂದೆ ಕಮ್ಮಿ ಇತ್ತು, ಈಗ ಜಾಸ್ತಿ ಆಗಿದೆ, ಅದನ್ನು ಕಟ್ಟಿದೀವಿ. ಅದು ಆನ್ಲೈನ್ ಪೇಮೆಂಟ್ ಆಗಿದೆ. ಅಂದೆಲ್ಲ ಸ್ಕೂಟ್ನಿ ಮಾಡಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ್ಮೇಲೆ ಪೇಮೆಂಟ್ ಆಗಿದೆ. ಅದಾದ್ಮೇಲೆ ಎಲ್ಲ ಲಂಚ ಕೊಡದೆ ಇದಕ್ಕೆ ಇದೆಲ್ಲ ಕತೆ. ಆಲ್ರೆಡಿ ನಾನು 2 ಸತಿ ಮ್ಯಾನ್ಯುಯಲ್ ಇದ್ದಾಗ ಆವಾಗಲೂ ಅಪ್ಲೈ ಮಾಡಿದ್ದೆ. ಅವಾಗ ಇನ್ನು ಬಿಲ್ಡಿಂಗ್ ಕಂಪ್ಲೀಟ್ ಆಗಿಲ್ಲ, ಇದು ಎಲ್ಲ ಹೇಳಿದ್ರು. ಆಯ್ತು ಆದ್ಮೇಲೆ ಅಂತ ಆನ್ಲೈನ್ ಬಂತು. ಆನ್ಲೈನ್ ಆದ್ಮೇಲೆ ಎಲ್ಲ ಕೊಟ್ಟು ಅಪ್ಲೋಡ್ ಮಾಡಿದೀವಿ, ಎಲ್ಲ ಸ್ಕ್ರೂಟ್ನಿ ಆದ್ಮೇಲೆ. ಆಮೇಲೆ ಈಗ ಹೊಸ ಖಾತೆ ತೆಗಿತಿದ್ದಾರೆ. ಈಗ ನನಗೆ ಒಂದು ಪ್ರಶ್ನೆ ಇದೆ ಇಲ್ಲಿ ಲಕ್ಷ್ಮೀನಾರಾಯಣ ಅವರೇ, 80 ಲಕ್ಷ ಲಂಚದ ದುಡ್ಡನ್ನ DC ಒಬ್ಬನೇ ಇಟ್ಕೊಳ್ತಾನೆ ಅಂತ ನಂಬೋದಕ್ಕೆ ಸಾಧ್ಯನಾ ಇದನ್ನ? ಸರ್ ಇಲ್ಲ, ಅದನ್ನೆಲ್ಲ ಅವರೇ ಆಡಿಯೋಲ್ಲಿ ಹೇಳಿದ್ದಾರೆ. ಯಾವ್ಯಾವ ಟೇಬಲ್ಗೆ ಹೋಗ್ಬೇಕು, ಎಲ್ಲಿ ಹೋಗ್ಬೇಕು ಅಂತ ಹೇಳಿದ್ದಾರೆ. ಅದು CL7ಗೆ ಮೈಕ್ರೋ ಬ್ರೀವರಿಗೆ 1.5 ಕೋಟಿ. ಅದೆಲ್ಲ ಎಲ್ಲಾನು ಮಾತಾಡಿದ್ದಾರೆ. ಅವ್ರು ಸೂಪರ್ಡೆಂಟ್ ಮಾತಾಡಿ, ಇವರು ಮಾತಾಡಿದ್ದಾರೆ. ಯಾರ್ಯಾರಿಗೆ ಯಾವ್ಯಾವ ಟೇಬಲ್ ಹೋಗ್ಬೇಕು, ಎಷ್ಟು ಹೋಗುತ್ತೆ, ಎಷ್ಟೆಷ್ಟು ಅಂತ ನಾವು ಕೇಳಿಲ್ಲ. ಅದು ಬ್ರೇಕಪ್ ಹೇಳೋರು ಅವರು. ನಾವು ಅದನ್ನ ಕೇಳೋ ಇದ್ರಲ್ಲಿ ಇರ್ಲಿಲ್ಲ. ನಾವು ಸುಮ್ಮನೆ ಕೇಳಿದ್ರೆ ತುಂಬಾ ಇದಾಗುತ್ತೆ ಅಂತ ಹೇಳಿ ಅವರೇ ಹೇಳ್ಕೊಂಡ್ ಬರ್ತಾರೆ. ಅವ್ರು ಇಲ್ಲ ನೀವೇ ಮಾತಾಡ್ತೀರಾ, ಇಲ್ಲ ನೀವು ಅಲ್ಲಿ ಕಮಿಷನರ್ಗೂ ನೀವೇ ಮಾತಾಡ್ಕೊಳ್ತೀರಾ ಅಂತ ಹೇಳ್ತಾರೆ ಅವರು. ಅದನ್ನ ಅವ್ರಿಗೆಷ್ಟು ನಿಮ್ಗೆಷ್ಟು ಅಂದ್ರೆ ಅದು ಹೇಳೋರು ಅವ್ರಿಗೆ. ನಾನು ಅವ್ರೊಬ್ಬರಿಗೆ ಅಂತ ಹೇಳ್ತಾ ಇಲ್ಲ. ಈಗ ತನಿಖೆ ಸರಿ ಹೋಗ್ತಿದೆ ಅಂತ ಅನಿಸುತ್ತಾ ಲಕ್ಷ್ಮೀನಾರಾಯಣ ಅವರೇ? ಏನ್ ಸರ್? ತನಿಖೆ ಕರೆಕ್ಟ್ ದಾರಿಯಲ್ಲಿ ಹೋಗ್ತಿದೆ ಅಂತ ಅನ್ಸುತ್ತಾ ಇದರಲ್ಲಿ? ಸರ್ ತನಿಖೆ ಈಗ ಅವ್ರಿಗೆ ಮಂತ್ರಿಗಳ ಮೇಲೆ ಕೊಟ್ಟಿದ್ವಿ, ಇನ್ನೂ ಅವ್ರಿಗೆ ನೋಟಿಸ್ ಮಾಡಿಲ್ಲ, ಇದು ಮಾಡಿಲ್ಲ, ಇನ್ನೇನ್ ಹೇಳೋದು. ಅದಕ್ಕೆ ಈಗೇನು ತನಿಖೆ ಮಾಡಿಲ್ಲ ಅಂದ್ರೆ ಬೇರೆದು ಇದೆ. ಈಗ ಅವರು ತಗೊಂಡಿರೋದು ಬೇರೆ ಮೇಜರ್ ಅಮೌಂಟ್ ಯಾವ್ದೋ ಒಂದು ಬ್ರಿವರಿಗೆ ತಗೊಂಡಿರೋದು ಇದೆ. ಅದು ಬರ್ತೀನಿ, ಈಗೆಲ್ಲ ಅಸೆಂಬ್ಲಿ ಮುಗ್ದ್ಬಿಡ್ಲಿ. ನಾವೇನೋ ಕೊಟ್ಟಿರೋದ್ರೆ ಅದ್ರಲ್ಲಿ ಹೋಗಿ ಇವ್ರು BJP ಅವ್ರು ಬೆಳೆ ಕಾಯಿ ಬೆಳೆಸ್ಕೊಳ್ಳೋದು ಬೇಡ. ಅದಕ್ಕೆ ಸುಮ್ನೆ ಇದ್ದೀನಿ. ಇದಳದವ್ರು ಯಾರು ಏನ್ ಕಮ್ಮಿ ಇಲ್ಲ. ನೀವೇ ಮಾತಾಡ್ತಾರೆ ಲಂಚ ಕೊಡ್ತಾ ಇರ್ತಕ್ಕಂಥ ನಿಮ್ದು ಕೂಡ ತಪ್ಪೇ. ಹಾಗಾದ್ರೆ ಲಂಚ ಕೊಡ್ತಾಗ 80 ಲಕ್ಷ ನೀವೇ ಕೊಡ್ತೀರಾ ಕನ್ಸ್ಟ್ರಕ್ಷನ್ ಮಾಡಿ ಅಂತೇಳಿ ನೀವು ಹೇಳ್ಬೇಕಲ್ಲ. ಹಾಗಾದ್ರೆ ಕರೆಕ್ಟ್ ಆಗಿ ನೀವು ಸರ್ಕಾರ ಏನ್ ತಗೊಳುತ್ತೋ ಅದನ್ನ ಕೊಡಿ ಅಂತಕ್ಕಂಥ ನೀವು ಮಾತಾಡಬೇಕಿತ್ತು. ಒಬ್ಬ ಕಾಂಗ್ರೆಸ್ ಅವರಾಗಿ ನೀವು ಕೂಡ 80 ಲಕ್ಷ ನನಗೆ ಕಮ್ಮಿ ಮಾಡ್ಕೊಡಿ ಅಂತಕ್ಕಂಥದ್ದು ನೀವೇ ಕೇಳ್ತೀರಿ. ಹಾಗಾದ್ರೆ ಎಲ್ಲಿಂದ ತರ್ತಾ ಇದ್ರೆ ನೀವು ಏನ ಇಲ್ಲ? ಇದು ನಿಮ್ ಜವಾಬ್ದಾರಿ ಇಲ್ಲ. ಕೊಡೋನ್ಗೂ ತಗೊಳೋರ್ಗು ಇಬ್ಬರಿಗೂ ಕೂಡ ಜವಾಬ್ದಾರಿ ಇದೆ ಇದರಲ್ಲಿ ಲಕ್ಷ್ಮೀನಾರಾಯಣ ಅವರೇ. ಹೌದು, ಜವಾಬ್ದಾರಿ ಇಲ್ಲ ಅಂತ ಹೇಳ್ತಾ ಇಲ್ಲ. ಇದರಲ್ಲಿ ಅಧಿಕಾರಿಗಳು ಕೆಲವು ಜಾಗಗಳಿಗೆ ಹಾಕಿಸ್ಕೊಳ್ಳೋದಕ್ಕೆ ಕೋಟಿ ಹಣ ಕೊಡ್ತಾ ಇದ್ದಾರೆ. ಅದನ್ನೇ ನಾನು ಹೇಳ್ತಾ ಲಕ್ಷ್ಮೀನಾರಾಯಣಗೂ ಹೇಳ್ತಾ ಇದ್ದೀನಿ, ದಯವಿಟ್ಟು ಕೊಡಬೇಡಿ. ಯಾಕೆ ಕೊಡ್ತಾ ಇದ್ದೀರಾ ಅಷ್ಟೊಂದು? ನಾವು ಕೊಡ್ತಾ ಇರೋದನ್ನ ಅವರು ಆ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಅಧಿಕಾರಿಗಳು ಎಷ್ಟು ವರ್ಗಾವಣೆಗೆ ಕೋಟಿ ತಗೋತ ಬೇಕಾಗಿರೋ ಜಾಗಗಳಿಗೆ ಅಂತಕ್ಕಂಥದ್ದು ಇದೊಂದು ಇಲಾಖೆಯಲ್ಲಿ ಅತಿ ನಡೀತಾ ಇರ್ತಕ್ಕಂಥದ್ದು. ಸಮಯ ಬ್ರೇಕ್ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.